ಏನ್ರಿ ನಿಮ್ ಗೋಳು? ದಾರಿ ಬಿಡಿ. ಆಗಲ್ಲ. ದಾರಿ ಬಿಡ್ರಿ. ಆಗಲ್ಲ ಅಂತ ಹೇಳಿದ್ನಲ್ಲ. ದಾರಿ ಬಿಡಿ ಅಂದ. ಅಜ್ಜಿ ಏನಿ ಅಮ್ಮಂದ್ ಗೋಳು? ಹಲೋ, ನೀವ್ ಈ ಬಟ್ಟೆನೆಲ್ಲ ನೀಟಾಗಿ ಎತ್ತಿಟ್ಟ ಮೇಲೆನೆ ಹೊರಗೆ ಹೋಗ್ಬೇಕು. ನಿಮ್ದೊಳ್ಳೆ ತಲೆನೋವಾಯ್ತು. ಸಾಕಾ? ಕ್ಲೀನಾಗಿ ಮಡ್ಚಿ. ರಾಜ್, ಲೋ ರಾಜ್, ಎಲ್ಲಿದೆಯೋ? ಏನೋ ಇಲ್ಲೇ ರೂಮಲ್ಲಿ ಇದೀನಿ, ಹೇಳು. ಅದೇನೋ ಸ್ಪೆಷಲ್ ಟೀ ಮಾಡ್ತೀಯ ಅಂತಲ್ಲಪ್ಪ, ನಂಗೆ ಏನಾದ್ರು ಮಾಡ್ಕೊಡ್ತೀಯ ಅಂತ ಬಂದೆ. ನಿನಗ್ಯಾರೋ ಹೇಳಿದ್ದು ನಾನು ಟೀ ಮಾಡ್ತೀನಿ ಅಂತ? ಓಹೋ, ಮನೆ ಚೇಂಜ್ ಆಗ್ತಿದ್ದಂಗೆ ಗುಣಗಳು ಚೇಂಜ್ ಆಗ್ಬಿಡುತ್ತೆ ಅಲ್ವಾ? ಒಳ್ಳೇದು ಒಳ್ಳೇದು. ಇವರಿಂದ ತಪ್ಪಿಸ್ಕೊಂಡ್ರೆ ಸಾಕಾಗಿದೆ. ಕ್ಲೀನಿಂಗಿಂತ ಟೀ ಮಾಡೋದೇ ವಾಸಿ. ಏ ಕುತ್ಕೊಳ್ಳೋ, ಮಾಡ್ಕೊಂಬರ್ತೀನಿ. ಏ ಪರವಾಗಿಲ್ಲ ಕಣ, ಆಮೇಲೆ ಮಾಡ್ಕೊಂಡ್ ಬಾ. ನಿನ್ ಕೆಲಸ ಏನೈತೆ ಮುಗಿಸ್ಕೊ, ನಾನು ಕಾಯ್ತೇನೆ. ತಡಿಯೋ, ಬಂದ್ ಮಾಡ್ಕೊಡ್ತೀನಿ. ಹಲೋ, ಎಲ್ಲಿದ್ರಿ ಹೋಗ್ತಿದ್ದೀರಾ? ಹೇಳಿದ್ ಕೇಳಿಸ್ಲಿಲ್ವಾ? ಟೀ ಮಾಡಕ್ಕೆ. ಅದೇನೇ ಮಾಡೋದಿದ್ರು ಆಮೇಲೆ, ಮೊದ್ಲು ಬಟ್ಟೆನೆಲ್ಲ ಎತ್ತಿಟ್ಕೊಳ್ಳಿ. ಬಟ್ಟೆ ಬಟ್ಟೆ ಬಟ್ಟೆ. ಇವ್ರಿಗಿಂತ ನಮ್ಮನೆ ವಾಸಿ. ಬೈತಾರೆ ಬಟ್ ಬಟ್ಟೆ ಆರಾಮ ಮಚ್ಚಿಡ್ತಾರೆ. ಈ ಅಮ್ಮ ಬೈತಾನೆ ಇರ್ತಾಳೆ. ಏನದ್ ಗೊಣಗ್ತಿರೋದು? ಏನಿಲ್ಲ, ನಿಮ್ ಗುಣಗಾನ ಮಾಡ್ತಿದ್ದೆ. ಹಲೋ, ಏನ್ ಕಿಸಿದಿದ್ಯಾ? ನಾನ್ ಕೆಲ್ಸ ಮಾಡ್ತಿದ್ರೆ ನಿನ್ ಕಾಮಿಡಿನಾ? ರಿಲ್ಯಾಕ್ಸ್ ಬ್ರೋ, ರಿಲ್ಯಾಕ್ಸ್. ಇದೆಲ್ಲ ಕಾಮನ್ನು, ಹೋಗ್ತಾ ಹೋಗ್ತಾ ರೂಢಿ ಆಗುತ್ತೆ. ಈಗಲೇ ಇದನ್ನೆಲ್ಲ ಕಲ್ತ್ಕೊಂಡ್ರೆ ಮುಂದಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ ಆರಾಧನಾ ಮೇಡಮ್? ಸದ್ಯ ಎಲ್ಲ ಮುಗೀತು ನೋಡ್ರಿ ಮುನಿಯಮ್ಮ, ಎಲ್ಲ ನೀಟಾಗಿ ಮರ್ಚಿಟ್ಟಿದ್ದೀನಿ. ಇವತ್ತೊಂದೇ ದಿನ ಅಲ್ಲ, ಪ್ರತಿದಿನನೂ ಇಷ್ಟೇ ಕ್ಲೀನಾಗಿ ಇಟ್ಕೊಂಡಿರ್ಬೇಕು. ನಿಮ್ ಕೆಲ್ಸ ನೀವೇ ಮಾಡ್ಕೋಬೇಕು. ಆಯ್ತಮ್ಮ ಮುನಿಯಮ್ಮ, ಈಗಾರು ಟೀ ಮಾಡ್ಬೋದಾ? ಹೋಗಿ, ನಿಮ್ಮನ್ ಯಾರು ತಡ್ದೋರು? ಯಾಕಮ್ಮ ಕೆಲ್ಸಕ್ಕೆ ಹೋಗೋ ಹುಡುಗನ್ ತಡಿತೀಯಾ? ಅಯ್ಯೋ ಅಜ್ಜಿ, ನಿಮ್ಗದೆಲ್ಲ ಗೊತ್ತಾಗಲ್ಲ, ನೀವ್ ಸುಮ್ನಿರಿ. ಅಂದಾಗೆ ಇವತ್ತೇ ಮನೆನೆಲ್ಲ ಕ್ಲೀನ್ ಮಾಡ್ಬಿಡ್ತೀನಿ. ಬೇಡಮ್ಮ, ನನ್ ಕೈಲಾದಷ್ಟು ನಾನು ಮಾಡ್ತೀನಿ, ಮಿಕ್ಕದನ್ನ ಆಮೇಲೆ ಮಾಡಿದ್ರಾಯ್ತು. ಈಗ ತಾನೇ ನೀನು ಜ್ವರದಿಂದ ಹುಷಾರಾಗ್ತಿದೀಯಾ. ಅಯ್ಯೋ ಅಜ್ಜಿ, ನೀವ್ ಹೋಗ್ ಕೂತ್ಕೊಳ್ಳಿ, ನಾನು ಇವಾಗ ಆರಾಮಾಗೇ ಇದ್ದೀನಿ. ಒಂದ್ ವೇಳೆ ಚಾಂದಿನಿ ಮೇಡಮ್ ಏನಾದ್ರು ಕಾಲ್ ಮಾಡಿದ್ರೆ ನಾಳೆನೆ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಇವತ್ತೆಲ್ಲ ಮಾಡಿ ಮುಗಿಸ್ತೀನಿ. ಇವತ್ತಿಗೆ ಅಪ್ಪ ಮೂರ್ತಿ ಫ್ರೆಂಡ್ಶಿಪ್ ಮುಗೀತು. ಅದೆಷ್ಟೇ ಕ್ಲೋಸ್ ಆಗಿರ್ಲಿ, ಆದ್ರೆ ನನ್ ವಿಷಯಕ್ ಬಂದ್ರೆ ನಾನ್ ಬಿಡ್ತೀನಾ? ನನ್ನ ಎದ್ರಾಕೊಂಡ್ರೆ ಏನಾಗತ್ತೆ ಅಂತ ಅರ್ಥ ಆಯ್ತಲ್ಲ ಮೂರ್ತಿ. ಈಗ ನೋಡು, ನಿನ್ ರೆಸಿಗ್ನಿಷನ್ ನನ್ ಸೆಲೆಬ್ರೇಷನ್. ಏನಿದು? ನನ್ನ ರೆಸಿಗ್ನೇಷನ್. ತೊಳಿಜ. ನನ್ ಮೇಲಿನ ಸಿಟ್ಟಿಗೆ ಟೀ ಕೊಡಲ್ವೇನೋ ಅನ್ಕೊಂಡಿದ್ದೆ. ನಾನೇ ನಿಮ್ ತರನಾ? ನಂತರ ಅಂದ್ರೆ ಅಂತ ಮುಖ ಉಚ್ಕೊಂಡಿರ್ತಿರಲ್ಲ ಆ ತರ. ನೋಡಿ, ನನ್ನನ್ನ ರೇಗಿಸ್ಬೇಡಿ. ರೇಗಿಸ್ತೀನಿ? ಏನ್ರಿ ಮಾಡ್ತೀರಾ? ಅಯ್ಯೋ, ಇಬ್ರು ಸುಮ್ನೆ ಇರಿ, ಬಾಯಿ ಮುಚ್ಕೊಂಡು ಸುಮ್ನೆ ಟೀ ಕುಡೀರಿ. ಬಾಯಿ ಮುಚ್ಕೊಂಡು ಹೆಂಗಜ್ಜಿ ಕುಡಿಯೋದು? ಶೋ, ಮಾತ್ ಕೇಳಿಸ್ಬಾರ್ದು.
ನೀವೇನೇ ಹೇಳಿ ಟೀ ಅಂದು ಸೂಪರ್ ಆಗಿ ಮಾಡ್ತೀರಾ. ತಲೆನೋವು ಟೆನ್ಷನ್ ಏನೇ ಇರ್ಲಿ ಓಡ್ ಹೋಗ್ಬಿಡ್ಬೇಕು ಆ ತರ ಮಾಡ್ತೀರಾ. ನಾವು ಗೊತ್ತಲ್ಲ. ಅದೆಷ್ಟೊತ್ತು ಅಂತ ಇಬ್ರು ಟೀ ಕುಡಿತಾ ಕೂತಿರ್ತೀರಾ? ಇಬ್ರು ಸ್ವಲ್ಪ ಎದ್ದು ಆಚೆ ಹೋಗಿ, ನನಗ್ ಕೆಲ್ಸ ಇದೆ. ನಡಿಯೋ, ಇವ್ರ ಬಾಯಿಗೆ ಸಿಗೋದು ಬೇಡ, ಉರ್ದು ಮುಕ್ಬಿಡ್ತಾರೆ. ರಾಜ್, ಏನ್ ರಾಜ್? ಬ್ರೋ, ನಾನು ಹೇಳಿದ್ ನಿಜ ತಾನೆ? ನಡಿ ಆಚೆ ಹೋಗೋಣ. ಆಯ್ತು ಬಾ. ಅಜ್ಜಿ ನೀವು ಲತಕ್ಕನ್ ಮನೇಲಿರಿ, ಅಷ್ಟೊತ್ತಿಗೆ ನಾನೆಲ್ಲ ಕ್ಲೀನ್ ಮಾಡ್ಬಿಡ್ತೀನಿ. ಇಲ್ಲಿದ್ರೆ ನಿಮ್ಗೂ ಡಸ್ಟ್ ಅಲರ್ಜಿ ಆಗುತ್ತೆ. ಕೊಡಿ. ಇಷ್ಟು ವರ್ಷ ಬರ್ದೇ ಇರೋ ಅನುಮಾನ ಈಗ ಬಂದಿದೆ. ಇನ್ನು ನಾನು ಇಲ್ಲಿರೋದು ಸರಿಯಲ್ಲ, ಹೊರಡ್ತೀನಿ. ಅಲ್ಲ ಮೂರ್ತಿ, ನಾನು ಡೋಂಟ್ ವರಿ. ಅದಕ್ಕಿಂತ ಮುಂಚೆ ಎಲ್ಲ ಡೌಟ್ಸು ಕ್ಲಿಯರ್ ಮಾಡೇ ಹೋಗ್ತೀನಿ. ಅಕೌಂಟ್ ಸೆಕ್ಷನ್ ಸುಟ್ಟೋದ್ಮೇಲೆ ಇನ್ನೇನ್ ಕ್ಲಿಯರ್ ಮಾಡೋದು? ನೀ ಕ್ಲಿಯರ್ ಮಾಡೋದು ಬೇಕಾಗಿಲ್ಲ. ಸುಟ್ಟೋಗಿರೋದು ಅಕೌಂಟ್ ಸೆಕ್ಷನ್ ಮಾತ್ರ. ಎಲ್ಲ ಅಕೌಂಟ್ಸ್ಗಳ ಡಿಜಿಟಲ್ ಕಾಪಿ ನಮ್ಮ ಆಡಿಟರ್ ಹತ್ರ ಸೇಫ್ ಆಗಿದೆ, ನನಗೆ ಗೊತ್ತು. ಸರಿ, ಥ್ಯಾಂಕ್ ಯು. ನಾನಿನ್ನು ಬರ್ತೀನಿ. ರೀ ಬಿಡ್ರಿ, ನೀವ್ಯಾಕೆ ಇಟ್ಕೊಂಡ್ರಿ? ಇನ್ನ ನೀವ್ಯಾಕೆ ಇಲ್ಲಿ ಇಟ್ಕೊಂಡ್ರಿ? ಇಲ್ಲಿ ಅಂದ್ರೆ ಇಲ್ಲಿ ಯಾಕೆ ಇಟ್ಕೊಂಡ್ರಿ? ಎಲ್ಲಿ ಇಲ್ಲಿ. ಬೀಳ್ಬೇಕಾದ್ರೆ ಅಲ್ಲಿ ಹಿಡ್ಕೊಳ್ದೆ ಇನ್ನೆಲ್ರು ಹಿಡ್ಕೋತಾರೆ. ಅದಕ್ಕೆ ಅಲ್ಲೇ ಹಿಡ್ಕೋಬೇಕಾ? ರೀ, ಅಲ್ಲೇ ಅಂದ್ರೆ ಏನ್ರಿ? ನಾನೇನ್ ಬೇಕು ಅಂತ ಹಿಡ್ಕೊಂಡ? ಮತ್ತಿನ್ನೇನು ಬೇಡ ಅಂತ ಹಿಡ್ಕೊಂಡ್ರಾ? ಹೇ, ಏನೋ ಹೇಳ್ತಿದ್ದೆ ನೀನು? ಹ? ಎಲ್ಲಿಗೋ ಹೋಗ್ತೀಯಾ? ಹೇಗೋ ಹೋಗ್ತೀಯಾ? ಅಲ್ಲ ಕಣೋ, ನನಗೆ ನಿನ್ನನ್ನು ಬಿಟ್ಟಿರೋದಕ್ಕಾಗುತ್ತೇನೋ? ಅಲ್ಲಿ ಏನ್ ನಡೀತು ಅಂತೇಳಿ ನಿನಗೂ ಗೊತ್ತು. ಆ ಸ್ಥಿತಿಯಲ್ಲಿ
ಅಮಲ ಅಲ್ಲಿರುವಾಗ ನನ್ನ ಕೈ ಕಾಲೇ ಆಡ್ಲಿಲ್ಲ ಕಣೋ. ಏನೋ ಹಿಟ್ ಆಫ್ ದ ಮೂಮೆಂಟ್ ಅಲ್ಲಿ ನಿನ್ನ ಬಗ್ಗೆ ಯೋಚನೆ ಮಾಡಿದೆ, ಬಾಯ್ ತಪ್ಪಿ ಮಾತಾಡ್ಬಿಟ್ಟೆ. ಅಲ್ಲ ಕಣೋ, ಒಬ್ಬ ಫ್ರೆಂಡ್ ಅಂದಮೇಲೆ ಅಷ್ಟು ಹಾಕಿರೋದಿಲ್ವೇನೋ. ಅಲ್ಲ, ನೀನ್ ಅದನ್ನ ದೊಡ್ಡ ಇಶ್ಯೂ ಅನ್ನೋ ತರ ಮಾಡ್ತಿದೀಯಲ್ಲ. ಏನಿದು? ಏನೋ ಇದು ರೆಸಿಗ್ನೇಷನ್? ಯಾವ್ದಕ್ಕಿಂತ ಕೊಡ್ತೀನಿ ನೀನು? ನಿನ್ನನ್ನೇ ಕೇಳ್ತಿರೋದು, ಯಾವ್ದಕ್ಕಿಂತ ರೆಸಿಗ್ನೇಷನ್ ಕೊಡ್ತೀನಿ ನೀನು? ನೋಡು, ಆ ಸಿಚುಯೇಷನ್ ಅಲ್ಲಿ ನಾನು ಹಾಗೆ ಮಾತಾಡ್ಲೇಬೇಕಿತ್ತು, ಮಾತಾಡ್ದೆ. ನೀನ್ ಅದನ್ನ ಅರ್ಥ ಮಾಡ್ಕೊಳ್ತೀಯ ಅಂತ ಅಂದ್ಕೊಡೆ. ಆದ್ರೆ ನೀನ್ ನೋಡೋ, ಎಷ್ಟೋ ವರ್ಷಗಳಿಂದ ಜೊತೆಲಿದ್ದೀವಿ. ನಾನೇನು ಅಂತ ನನಗಿಂತ ಚೆನ್ನಾಗಿ ನಿನಗ್ ಗೊತ್ತು. ಅಂಥದ್ರಲ್ಲಿ ಈಗ ರೆಸಿಗ್ನೇಷನ್ ಅಂತೆಲ್ಲ ಹೇಳ್ಬೇಡ ನೀನು. ನೋಡು, ಇನ್ಮೇಲೆ ಯಾವತ್ತೂ ಈ ಟಾಪಿಕ್ ನಮ್ ನಡುವೆ ಬರಬಾರದು. ನೋಡು ಮೂರ್ತಿ, ಈಗಾಗಲೇ ನನ್ನ ಜೀವನದಲ್ಲಿ ನನ್ನ ತಪ್ಪಿನಿಂದನೋ ಅವ್ರ ತಪ್ಪಿನಿಂದನೋ ತುಂಬಾ ಸಂಬಂಧಗಳಿಂದ ದೂರ ಆಗ್ಬಿಟ್ಟಿದ್ದೀನಿ ನಾನು. ಈಗ ಮತ್ತೆ ನಿನ್ನನ್ನು ಕಳ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ ಕಣೋ. ಧರ್ಮ, ಮಾತಾಡ್ಬೇಡ ನೀನು. ನನ್ನನ್ನ ಬಿಟ್ಟು ಹೋಗೋ ಹಕ್ಕಾಗ್ಲಿ ಸ್ವಾತಂತ್ರ್ಯ ಆಗ್ಲಿ ಎರಡೂ ಇಲ್ಲ ನಿನಗೆ. ಈ ಸುಯೋಧನನಿಗೆ ಕರ್ಣ ಕಣೋ ನೀನು. ಈ ಕರ್ಣನ ಬಿಟ್ಟು ನಾನಿಲ್ಲ ಕಣೋ. ನಿನ್ನ ಬಿಟ್ಟು ನಾನು ಇಲ್ಲ ಕಣೋ.